ನನಗ್ ಸಿಕ್ಸು ಫಸ್ಟ್ ಎಲ್ಲಪ್ಪ ಪ್ಲಾನ್ ಮಾಡಿದ್ ನಾವು ಫಸ್ಟ್ ಕೊಡೈಕನಲ್ ಇತ್ತು, ಫಸ್ಟ್ ವೇಗಮನ್, ಆಮೇಲೆ ವಾಗಮನ್ ಇತ್ತು. ಇಲ್ಲ ನಾನು ಹೇಳ್ತೀನಿ ಫಸ್ಟ್ ನೇಪಾಲ್, ನೇಪಾಲ್ ರಾಜಸ್ಥಾನ್ ರಾಜಸ್ಥಾನಿಂದ ಗುಜರಾತ್ ಹೋಯ್ತು. ಯಾಕೆ ಗುಜರಾತ್ ಇರು ರಾಜಸ್ಥಾನ್ ಗುಜರಾತ್ ಪ್ಲಾನ್ ಮಾಡಿದ್ವಿ. ಮಾತಾಡ್ತಾ ಇದ್ದೆ ಪ್ಲಾನ್ ಎಲ್ಲ ಅದು. ಓಕೆ, ನೀಟಾಗಿ ಎಲ್ಲಾರು ಡಿಸ್ಕಸ್ ಮಾಡ್ತಿದ್ದು ಅಂದ್ರೆ ಅವಾಗ ಫಸ್ಟ್ ಮಾಡಿದ್ದು ಕೊಡೈಕನಲ್. ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ಅಂತ ಅದ್ ಕ್ಯಾನ್ಸಲ್ ಮಾಡಿ ವಾಗಮನ್ ಇತ್ತು. ವಾಗಮನ್ ಬೇಡ ಅಂತ ಹೇಳಿ ಮೂನಾರ್ ಆಯ್ತು. ಮೂನಾರ್ ನಮ್ಮ ಮನೇಲಿ ಒಂದು ಕೋಟಿಂಗ್ ಆಯ್ತು. ಆಮೇಲೆ ಎಲ್ಲಾರು ಹುಡುಗರು ಬೇಡ ಅಂತ ಹೇಳಿ ಕುನ್ನೂರ್ ಅಂತ ಇತ್ತು. ಈಗ ದೊಡ್ಡ ಬೆಟ್ಟ ಅಂತ ಅಂತವ್ರೆ, ಊಟಿ ಅಂತವ್ರೆ. ಅದು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ. ಅದರಲ್ಲಿ ಗ್ಯಾಪ್ ಅಲ್ಲಿ ಈ ವಸಂತ್ ಸೂಫ್ರಮ್ಸ್ PVR ಅಲ್ಲೇ ನೋಡ್ಬೇಕು ಅಂತ. ಹೌದು, ಇವೆಲ್ಲ ನಡೀತಾ ಇದೆ. ನಾವ್ ಇದ್ರ ಮೇಲೆ ಹೋಗ್ಬಿಡೋಣ ಸುಮ್ನೆ, ಕೆಂಗೇರಿ RR ನಗರ್. ಬಟ್ BMW ಅಲ್ಲಿ 5 ಜನ ಕುತ್ಕೊಂಡು ಹೋಗಕ್ ಆಗ್ತಾನೆ ಇರ್ಲಿಲ್ಲ. ವೀಕೆಂಡ್ ಗೋ ಇವಾಗ ಇದೆಲ್ಲ ಹೇಳ್ತಾನೆ, ಕೂತಿರುವಾಗ ಶಿಟ್ ಮ್ಯಾನ್, 3 ಜನ ಹೋಗಿದ್ದೆ ಅಂತಾರೆ. ಯಾಕೋ ಏನಾಯ್ತು ಅಂದ್ರೆ ಐ ಕುಡ್ ಹ್ಯಾವ್ ಬಾಟ್ ಮೈ BMW ಅಂತ ಅಲ್ಲಿರೋರೆಲ್ಲ ನೋಡ್ಬೇಕು. ಮೂರೇ ಜನ ಇದ್ದಿದ್ದಲ್ಲ, ಫುಲ್ ಇಲ್ಲಿಂದ ಬಿಡದಿವರೆಗೂ ನಾಮಕ ಬಂದಿಲ್ಲ. ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ನೋಡೋದು ನಾಮಕ ಆಗಿಲ್ಲ. ಅಲ್ಲಿ ಅಲ್ಲೊಂದು ಕಾರ್ ಕ್ರೌಡ್ ನಾನು ಇತಿಂದ್ರ ಸಾಕ್ಷಿ, ನಾನು ಇತಿಂದ್ರ ಏನೋ ಮರ್ತು ಸಾಚಿ ಸವ್ಯ ಸಾಚಿ ಶಾಟ I'm not a guy who this is 18+ only. ಸಾಕ್ಷಿ ಬರೀ ಅಲ್ಕ ಮಾತುಗಳ. ಓಕೆ, ಅದೇನಿದಿಲ್ಲ. ಓಕೆ, see you. ಅಣ್ಣ ವಸಂತ್ ಎತ್ತು ಇಂದು ಇರೋ ಪೆಟ್ರೋಲ್ ಇದೆಯಾ ಅಂತಾನೆ ಗೊತ್ತಿಲ್ಲ. ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಮಾಡೋಣ. ಇವಾಗ 1991 ಒಂದಿನ ಫುಲ್ ಸ್ವೈಪ್ ಮಾಡ್ತೀವಿ. ಶಾರ್ಟ್ ಊಟಿ ಬಂದ್ವಿ. ಊಟಿನಲ್ಲಿ ಸ್ಟೇಗ್ ಬಂದಿದ್ದೀವಿ.
ಇರೋ ತಪ್ಪು ತಿಳ್ಕೊಬೇಡಿ. ಅವನ್ ಚಾರ್ಜರ್ ಬಗ್ಗೆ ಮಾತಾಡ್ತಿದ್ದಾನೆ ಅವನು. ಈ ಸೈಡ್ ಫೋನ್ ಬಂತು. ಓ ಇಲ್ಲಿದೆ. ಇದು ಒಂದೇ ಅಲ್ಲ ಇದೇನು ಎತ್ತಿದ್ರ ನಾವ್ ಇದಕ್ಕೆ ಹೋಗಿದ್ವಲ್ಲ ಮುರುಡೇಶ್ವರಕ್ಕೆ, ಫುಲ್ ಡಿಸಪಾಯಿಂಟ್ ಆಗೋಗಿದ್ನಲ್ಲ ಮುರುಡೇಶ್ವರದಲ್ಲಿ. ಆತರನಾ? ಏನು ಆತರ ಸೀನಾ ಚೆನ್ನಾಗಿತ್ತು, ಚೆನ್ನಾಗಿತ್ತು ಕಂಪೇರ್. ಓಕೆ, ನಮ್ ಸುಂದರವಾದ ರೂಮ್ ಟೂರ್ ತೋರಿಸ್ತೀವಿ. ವಸಂತ್ ಅಂತೂ ಹ್ಯಾಪಿ ಆಗ್ಬಿಟ್ಟೆ, ನೋಡ್ಬಿಟ್ಟು ಸೂಪರ್ ಅಮ್ಮ ಅಂತ ಹೇಳ್ದ. ವ್ಯೂ ತೋರಿಸ್ತೀವಿ. ರೆಡಿ? ವಸಂತ್ ಅಂತೂ ಬೆಚ್ಚಿ ಬಿದ್ದಿದ್ದಾನೆ. ಅವನಿಗೆ ಹಲ್ಲು ನೋವು ಅಷ್ಟೇ, ತಪ್ಪು ತಿಳ್ಕೊಬಿಡಿ. ಇದ ಪ್ರೈವೇಟ್ ಹೌಸ್. ಇವಾಗ ವಸಂತು ಇದರಿಂದ ನನ್ನ ಫೇವ್ರೆಟ್ ರಿಂಗ್ ಟೋನ್ ನೆಕ್ತಾ ಇದ್ದಾನೆ, ಅಲಾರಮ್ ಟೋನು. ಇದರಿಂದ ರಿಯಾಕ್ಷನ್ ಏನು ನೋಡೋಣ. ಆದ್ಮೇಲೆ ಟಾಕ್ ಮಾಡು. ಹೊಡಿಲಿಲ್ಲ ಅಂದರೆ ಸಾಕು ಅವನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಜರ್ಕೆ ನನ್ ಮಕ್ಳು ನೈಟ್ ಮೇರ್ ಅವನಿಗೆ ಅದು. ಇಟ್ಸ್ ಎ ಲಾಂಗ್ ಡೇ. ನೋಡೋಣ, ಸದ್ಯಕ್ಕೆ ಚೆಕ್ ಇನ್ ಮಾಡಿದ್ದೀವಿ. ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಮುಂದಿನ ನಿಲ್ದಾಣ ಎಲ್ಲಿ ಅಂತ ಸ್ಟೇಟ್ ನೋಡೋಣ. ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಇದೇನಿದು ಜಪಾನ? ಇದು ಎಲ್ಲಿದೆ? ₹100 ಸರಿಯಾಗಿ ವಸೂಲಿ ಮಾಡಬೇಕು ಅಂತ. ಏನ್ ಮಾಡ್ಬೇಕು? ₹100 ಅಷ್ಟಾಗೋಷ್ಟು ಹೂನ ಕಿತ್ಕೊಂಡು ಹೋಗ. ₹500 ಆಗಷ್ಟು ಹೂವು ಕಿತ್ತಿದ್ರೆ ಜನಸಾಗರ. ಗುಂಡ ಫುಲ್ ರಚಿಗೆದ್ಬಿಟ್ಟ ಜಾಪನೀಸ್ ಅಂದ ತಕ್ಷಣ. ಏನ ಗುಂಡ ಜಾಪನೀಸ್ ಗಾರ್ಡನ್ಗೆ ಜಾಪನೀಸ್ ಅಲ್ಲಿ ಹೇಳೋ ಮಕಾನ ಅಕೂನ ಮಠಾನ. ಅದೆಲ್ಲ ಇರುತ್ತಲ್ಲ, ನೀರ್ ತುಂಬಿ ಬಿದೋಗೋದು. ಹೆಸರು ಹಾಳು ಮಾಡ್ಬಿಟ್ರಲ್ಲ. ಏನ್ ನೀರ್ ತುಂಬಿ ಬಿದೋಗೋದು? ಅದೊಂದು ಬ್ಯಾಂಬು, 2 ಬ್ಯಾಂಬು. ಒಂದು ಬ್ಯಾಂಬು ಅದು ಹಿಂಗ್ ಬೀಳುತ್ತೆ, ಅದು ಇನ್ಫಿನಿಟಿ ಟೈಮ್ಸ್ ರನ್ ಆಗ್ತದೆ. ಅಪ್ಪಡಿ ಗೊತ್ತಾಯ್ತಲ್ಲ. ₹500 ಟಿಕೆಟ್ ಕೊಡಿ. ಎಲ್ಲ ಆಮೇಲೆ ಬ್ಯಾಂಬು ಏಕ್ ಕ್ಯಾಮ್ರಾ ಬೀಳ್ತಾ ಇರುತ್ತೆ. 5 ಟಿಕೆಟ್ ಕ್ಯಾಮ್ರಾ ಮತ್ತೆ ಅಂತ ಅಂದಿದ್ರು. ಓಕೆ, ಕನ್ನಡ ಅರ್ಥ ಆಗಿರೋದು. ಅವ್ರು ಇಷ್ಟ ಬಂದಂಗೆ ಎಲ್ಲೋ ಹೋಯ್ತಾವ್ರೆ. ಬೇಡ ಇರೋ ಅವ್ರು ಬರಲಿ, ನಾವೀಗ ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತೀವಿ. ಅಲ್ಲೊಂದು ಒಳ್ಳೆ ಫೋಟೋ ಕರ್ಕೊಂಡು ಹೋಯ್ತಿರೋದಲ್ಲ, ಬರ್ತಿರೋದು ಕರ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಕರ್ಕೊಂಡು ಹೋಗಿ ಒಬ್ಬೊಬ್ಬರು ಆ ಕಡೆಯಿಂದ ತೆಗಿಯೋಣ. ಕ್ಯಾಮ್ರಾಮನ್ ನೀವು? ಇಲ್ಲ ಅದು ಅಲ್ಲಿ ಹೋಟೆಲ್ ಏನೋ ಇದೆ. ಕ್ಯಾಮ್ರಾಮ್ಯಾನ್ ಆಗಿ ಏನೇನು ಮಾಡಬೇಕು ನನ್ನ ಜೀವನದಲ್ಲಿ ಎಲ್ಲ ಮಾಡಬೇಕು.
ಓಕೆ ಟೇಕ್. ಏನು ವಾಪಸ್ ಹೋಗೋದು ಇಲ್ಲಿಂದ ವಾಪಸ್? ಹಾಂ, ಹೀರೋ 1 ಬಂದ, ಹಿಂದೆ ಒಬ್ಬ ವಿಲನ್ ಅವನೇ. ಇವನು ವಿಲನ್ನು. ಕರ್ನಾಟಕದ ಹೋಗ್ಬೇಕು ಹಾರಿಕಲ್ಚರ್ ಅಷ್ಟೇ. ನಿಂತ್ಕೊಳ್ರ ಕ್ಯಾಮ್ರಾದಲ್ಲಿ ತೆಗಿ. ಯಾವುದು ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಫೋಟೋ ಶೂಟ್ ಮಾಡ್ತೀವಿ. ಏನಪ್ಪ ತೆಗ್ದ ಸರಿ. ನನಗೆ ಲಾಜಿಕ್ಕೆ ಅರ್ಥ ಆಗಲ್ಲ. ಎಲ್ಲರೂ ಫೋನಲ್ಲಿ ತೆಗಿತಿದ್ದಾರೆ, ಅವ್ರಿಗೆಲ್ಲ ಏನೋ ಟಿಕೆಟ್ ಇಲ್ಲ. DSLR ಕ್ಯಾಮ್ರಾ ಇಟ್ಕೊಂಡಿದ್ರೆ 50 ರೂಪಾಯಿ ಟಿಕೆಟ್ ಹೋಗ್ಬೇಕಂತ. ವಾಟ್ ಲಾಜಿಕ್ ಸೀರಿಯಸ್ಲಿ. ಮಿಸ್ಟ್ ಸುತ್ತ ಮಿಸ್ಟ್ ಇದೆ, ಆಚೆ ಹೋಗಿದ್ದು ಅಷ್ಟೇ. ಬಾಯ್ಸ್ ಎಲ್ಲಿ ಹೋದ್ರು? ಇಲ್ಲೂ ಮಿಸ್ಟ್ ಚಳಿ ಏನ್ ಭಯಂಕರ ಅನಿಸ್ತಾ ಇಲ್ಲ, ಬೆಂಗಳೂರು ತರಾನೇ ಅನಿಸ್ತಾ ಇದೆ ನನಗೆ. ಚಳಿ ಅಂತ ಹೇಳಕ್ಕಾಗಲ್ಲ, ನಾರ್ಮಲ್ ಬೆಂಗಳೂರು ವೆದರ್, slightly glistening. But yes, it's so nice to see scenery around me. Away from traffic. ಚೆನ್ನಾಗಿದೆ. ನಾವು DSLR ತಗೊಂಡು ಮತ್ತೆ ತೆಗೆದು ಓಕೆ ಮುಂದೆ ಎಲ್ಲಿ ಹೋಗ್ತೀವಿ ನೋಡ್ತೀವಿ. ನಾವಿಬ್ರು ಫೋಟೋ ತೆಗಿತಿದ್ದೆ ಸಮಯದಲ್ಲಿ ಈ ನನ್ನ ಮಕ್ಕಳು ನಮ್ಮನ್ನೆಲ್ಲ ಬಿಟ್ಟು ಹೋಗೋರೆ. ಆ ಗಾರ್ಡನ್ ಈ ಗಾರ್ಡನ್ ಅಂತವ್ರೆ. ಮಗ ಮುಂದೆ ನೋಡ್ಕೊಬಾರ ಅವನೇ. ಯಾವುದೋ ಫಾಸಿಲ್ ಟ್ರೀ ಪಾಯಿಂಟ್ ಅಂತ. ಅಲ್ಲ, ಬೊಟಾನಿಕಲ್ ಗಾರ್ಡನಲ್ಲಿ ಬಂದು ವಸಂತ್ ಕೊಡ್ತಿರೋ ಲ್ಯಾಂಡ್ ಮಾರ್ಕು ಇಲ್ಲೊಂದು ಮರ ಇದೆ ಅಂತೆ, ಸೂಪ್ರಮ್ಮ. ಇಲ್ಲಿ ಇಂಡಿಯಾ ಇದೆ ಅಂತ. ಇವರು ಇದರಲ್ಲಿ ತುಂಬ ಜಾಗ ಕವರ್ ಮಾಡೋಕ್ಕಿದೆ. ಇವರೆಲ್ಲೋ ಅಲ್ಲಿದೆ ನೋಡ, ಲೆಫ್ಟಲ್ಲಿ ಇಟಾಲಿಯನ್ ಗಾರ್ಡನ್ ಅಂತ. ನೋಡ್ದಾ? ಇಟಾಲಿಯನ್ ಗಾರ್ಡನ್ ಅಂತ ಬೋರ್ಡ್ ಇದೆ ಲೆಫ್ಟ್. ಮೆಟ್ಲು ಹತ್ಬೇಕಾ? ಸ್ಟ್ರೈಟ್ ಅಂತ ಅಲ್ಲವರು ಕೈಯಲ್ಲಿ ಆಡ್ಸೋರು. ನನ್ನ ಮಕ್ಕಳು ನಾವು ಬರ್ತಾ ಇದೀವಾ ಇಲ್ವಾ ಏನೋ ಅದು ಚಿಂತೆನೇ ಇಲ್ಲ. ಅವ್ರ ಪಾಡಿಗೆ ಹೋಗ್ಬಿಟ್ಟು ಈ ಗಾರ್ಡನ್ ಬಾ ಆ ಗಾರ್ಡನ್ ಬಾ ಅಂದರೆ ಇವನು ಲ್ಯಾಂಡ್ ಮಾರ್ಕು ಇಲ್ಲಿ ಒಂದು ಮರ ಇದೆ ಅಂತ ಲ್ಯಾಂಡ್ ಮಾರ್ಕ್ ಕೊಡ್ತಾರೆ ಗಾರ್ಡನಲ್ಲಿ. ಗಾರ್ಡನ್ ಮರ ತೋರಿಸಿ ಇನ್ನೇನು ತೋರಿಸಿ. ಅದೇ ಅದು ಇಲ್ಲಿ ಒಂದು ಮರ ಇದೆ,
ಓ ಅದೇ ಅದೇ ಆಭರಣೆ ಅನ್ಬೇಕು ಅವರು. పోస్ట్ మార్చండి ఇంకా కళ్ళల్లో కళ్ళు. ಹೋಗ ಬರೋ ದಾರಿದಲ್ಲಿ ಮಧ್ಯ ಮಧ್ಯೆ ನಿಂತ್ಕೊಂಡ್ರೆ ಹೋಗೋರು ಬರೋ ಏನ್ ಮಾಡ್ಬೇಕು ಕಡೆ. ಓಕೆ ಓ ಹೌದು, ಇವಾಗ ನಾವು ದೊಡ್ಡ ಬೆಟ್ಟ ಹೋಗ್ತಾ ಇದ್ರೆ ಊಟ ಮಾಡಿ ದೊಡ್ಡ ಬೆಟ್ಟವನ್ನು ಅದೇನು ಹತ್ತದೇನಿಲ್ಲ ಅಲ್ಲಿ ಪರೋಟ ಫೇಮಸ್ ಅಂತ. ಹಂಗೆ ಅಲ್ಲಿಗೆ ಹೋಗೋರವ. ಓ ಅಲ್ಲೇ ಊಟ ಮಾಡೋಣ. ಎಸ್ ಸರ್. ಆಯ್ತು, ಅಲ್ಲೇ ಅವ್ರ ಬಾಸ್ ಇಸ್ಕೊಂಡು ಅಲ್ಲಿ ಪರೋಟ ಕೊತ್ತು ಪರೋಟ, ನಲ್ಲಿ ಕರಿ. ನಲ್ಲಿ ಕರಿಯಾ? ಅದೇ ನಲ್ಲಿ ಕರಿ. ಬರೀ ಒಂದು ಕರಿ ಮುತ್ಕೋ, ನಲ್ಲಿ ಕರಿ. ಕಣ್ಣು ಮೂಡಿ, ಬಾಯಲ್ಲಿ ಪುಟ್ಕೋ. ಅವರು ಮಾಡೋ ಗೊತ್ತಿರ್ಬೇಕು. ವಿಕ್ರಮ್ ವೇದ ರೀಕ್ರಿಯೇಟ್ ಮಾಡೋಣ. ಅಡಿಪೊಳಿ. ಕಡೆ ಮಾತ್ರ ಇಷ್ಟ ಆಗಿರೋದು. ನಂಗೆ ಫಸ್ಟ್ ಇದೆ ಆನಂದ ಇಷ್ಟ ಆಗಿತ್ತು. ಅಂದ್ರೆ ಆನಂದ ತಿನ್ನೋ ತನಕ ನಂಗೆ ಮಟನ್ ಬಿರಿಯಾನಿ ಅಷ್ಟೇ. ಅವ್ನು ಪಾರ್ಕಿಂಗ್ ಅವ್ನು ಏನೋ ಟೋಕನ್ ಕೊಟ್ಟನೇನೋ ಕಾಯಿನ್ ಥರ. ಯಾರ ಹತ್ರ ಇರ್ಬೇಕಲ್ಲ. ಯಾರ ಹತ್ರ ಇದೆ ಅದು ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ ಗುರು. ನನಗೆ ಓಕೆ, ಪಾರ್ಕಿಂಗ್ ಟೋಕನ್ ಹುಡುಕುವ ಸಮಯ. ಮುಂದಿನ ನಿಲ್ದಾಣ ದೊಡ್ಡ ಬೆಟ್ಟನ ಎಲ್ಲೋ ಗೊತ್ತಿಲ್ಲ, ನೋಡುವ, ಸಿಗೋಣ, ಬಾಯ್. ಆ ಮೌಂಟೇನ್ ವ್ಯೂ ತುಂಬ ಚೆನ್ನಾಗಿದೆ. ಈ ಕ್ಯಾಮ್ರಾ ಬೇಡ, ಇದ್ರಲ್ಲಿ ಕಾಣಿಸ್ಬೋದು ನಿಮಗೆ. ಝೂಮ್ ಮಾಡಿ ಸಿದ್ಧ ಬೆಟ್ಟ ಉಂಡ. ಅದ್ರ ಮೇಲೆ ಏನೋ ಹಾರ್ಟ್ ಎಲ್ಲ ಹಾಕಿ ನಿನ್ನ ಡವ್ ಹೆಸರು ನಿನ್ನ ಹೆಸರೆಲ್ಲ ಹಾಕಲ್ವ? ನೇಚರ್ ನಿಂಗೆ ಡವ್ ಇಲ್ಲ ಅಂತ ಹೇಳಿ. ನೇಚರ್ ಗುಣ ನಿಂಗೆ ಕ್ರಶ್ ಆದ್ರೂ ಇಲ್ಲ? ಯಾರು ಹೆಸರುಗಳೇ ಮರ್ತೋಗಿದ್ದೀನಿ. ಹೆಸರುಗಳೇ ಮರ್ತೋಗಿದ್ದೀನಿ. ಅಷ್ಟು ಕ್ರಶಸ್ ಇದೆ ಅವನಿಗೆ. ಕ್ಯಾಂಡಿ ಕ್ರಶ್ ಆಡ್ತಿರ್ತಾನೆ ಅನ್ಸುತ್ತೆ. ಯಾವುದು ಕಚ್ಕೊಂಡಿಲ್ಲ. ಕಚ್ಕೊಂಡಿದ್ರೆ ಅದು ಕ್ರಶ್ ಆಗಿರಲ್ಲ, ಕ್ರ್ಯಾಶ್ ಆಗಿರೋದು. ಸುಮ್ಮನೆ ಏನದು ತೇನ್ ಮಲರ್. ಏನೋ ಟೀ ಕಾಫಿ ಪೌಡರ್ ಎಲ್ಲ ಮಾರ ಫುಲ್ಲು ಕೆಸರಲ್ಲಿ ನಡೀತಾರೆ. ಅಲ್ಲಿ ರೋಡಲ್ಲಿ, ತಾರ್ ರೋಡಲ್ಲಿ ನಡೀರೋ ಅಂದರೆ. ಓ ನೋಡ, ಒಂದು ಅಶೋಕ ಸಿಂಬಲ್. ಅದೇನದು ಲಯನ್ಗೆ? ಹಾಂ, ಅವನಿಗೆ ಗೊತ್ತಿಲ್ಲ. ನೀನು ಹೇಳೋದೇನು? ಎಂಬ್ಲಮ್, ನ್ಯಾಷನಲ್ ಎಂಬ್ಲಮ್ ಅದು. ಅದೇ ಓ ಚಕ್ರಾಗೆ ಅಶೋಕ ಚಕ್ರ ನೋಡಿ. ಅದು ಪೈನಾಪಲ್ ಕಟ್ ಮಾಡಿರೋ ಥರ ಒಂದು ಮಾಡಿದ್ದಾರೆ. ನನಗೆ ಅದ್ರ ಆ್ಯಕ್ಚುಲಿ ಸಿಂಹದ್ದು ಮೀನಿಂಗ್ ಗೊತ್ತು. ಇರೋ 3 ಸಿಂಹ, ಸತ್ಯ, ನೀತಿ ಬೇಕಿದ್ರೆ. ಇನ್ನೊಂದು ಸಿಂಹ ನಿಮಗೆ ಕಾಣಿಸ್ತು. ಸಿಂಗಂ, ಸಿಂಗತ್ ಸಾಯಿ ಕುಮಾರ್ ಬಾಬು ಏನೋ ಮಾಡ್ತಾವ್ರೆ. ಈ ರೋಡ್ ನೋಡಿಲ್ಲ ಅಂತ ಮತ್ತೆ ರೋಡ್ಗೆ ಹೋಗ್ತಾವ. ಆ ಮಾಡೆಲ್ ಹಟ್ಟಿದೆಯಲ್ಲ, ಅದೊಂದು ಟ್ರೈಬ್ ಅಂತ. ಇದು ಇದೆಯಲ್ಲ ತೋಡ ಅಂತ, ಇದು ಟ್ರೈಬ್ದು ಮಾಡೆಲ್ ಹಟ್ಟಿ. ಅವ್ರದ್ದೇನು ಗುರು, ಡೋರೆಲ್ಲ ಸಖತ್ ಮಾಡರ್ನ್ ಆಗಿದೆ. ಸ್ವಸ್ತಿಕ್ಕು ಓಮ್ ಎಲ್ಲ ಹಾಕವ್ರೆ.
ಅವ್ರು ಹಾಕೋ ಬಟ್ಟೆಗಳಿವು. ಇದೇನಿದು ಕೀಚೇನ್ ಥರ ಒಂಥರ 3D ಥರ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ 3D ಥರ ಇದೆ. ಇದು ಅವ್ರ ಟ್ರೈಬು ಇದ್ದಾರೆ ನೋಡಿ, ಅವರ ಟ್ರೈಬು. ಡಾಕ್ಟರಾ? ಮಂಡಿ ನೋವು ಇವನಿಗೆ. ಮಗ